ಸಮಯವು ಎಲ್ಲವನ್ನೂ ನಾಶಪಡಿಸುತ್ತೆ ಅನ್ನೋದು ಪ್ರಕೃತಿಯ ನಿಯಮ. ಹುಟ್ಟಿದ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಆದರೆ ಈ ಭೂಮಿಯ ಮೇಲೆ ಸಾವು ಎಂಬ ಪದವೇ ಅನ್ವಯಿಸದ ಒಬ್ಬ ವ್ಯಕ್ತಿ ಇದ್ದಾನೆ ಎಂದು ಹೇಳಲಾಗುತ್ತೆ. ಸಾವಿರಾರು ವರ್ಷಗಳಿಂದ ಹಸಿದ ಹೊಟ್ಟೆಯೊಂದಿಗೆ, ದೇಹದ ಮೇಲೆ ಮಾಯದ ಗಾಯಗಳೊಂದಿಗೆ ಏಕಾಂಗಿಯಾಗಿ ಅಲೆಯುತ್ತಾ ಇರೋ ಆ ವ್ಯಕ್ತಿಯ ಹೆಸರೇ ಅಶ್ವತ್ಥಾಮ. ಕುರುಕ್ಷೇತ್ರದ ಮಹಾಯುದ್ಧ ಮುಗಿದು 3000 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕಳೆದಿದೆ. ಯುದ್ಧದಲ್ಲಿ ಭಾಗವಹಿಸಿದವರೆಲ್ಲರೂ ಇತಿಹಾಸದ ಪುಟದಲ್ಲಿ ಅಳಿದು ಹೋಗಿದ್ದಾರೆ. ಆದರೆ ಅಶ್ವತ್ಥಾಮ ಮಾತ್ರ ಇಂದಿಗೂ ಬದುಕಿದ್ದಾನ. ಮಧ್ಯಪ್ರದೇಶದ ಆಸಿರ್ಗಢ್ ಕೋಟೆಯಿಂದ ಹಿಡಿದು ಗುಜರಾತ್ನ ನರ್ಮದಾ ನದಿಯ ತೀರದವರೆಗೆ ಜನರು ಇವತ್ತಿಗೂ ಆ ದೈತ್ಯಾಕಾರದ ವ್ಯಕ್ತಿಯನ್ನ ನೋಡಿದ್ದೇವೆ ಎಂದು ಹೇಳಿಕೊಳ್ತಾರೆ. ಇದು ಕೇವಲ ಪುರಾಣದ ಕಥೆಯೋ ಅಥವಾ ವಿಜ್ಞಾನಕ್ಕೆ ಸವಾಲು ಹಾಕುವ ಕರಾಳ ಸತ್ಯನ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕೋ ಪ್ರಯತ್ನ ಮಾಡೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಅದು ದ್ವಾಪರ ಯುಗದ ಕೊನೆಯ ದಿನಗಳು. ಕುರುಕ್ಷೇತ್ರ ನಡೆದ ಮೈದಾನ ರಕ್ತದ ಕೆಸರಿನಿಂದ ಕೂಡಿತ್ತು. ಪಾಂಡವರು ಮತ್ತು ಕೌರವರ ನಡುವಿನ ಆ ಭೀಕರ ಯುದ್ಧವು ಮನುಕುಲದ ಇತಿಹಾಸದಲ್ಲೇ ಅತ್ಯಂತ ವಿನಾಶಕಾರಿ ಸಮರ ಎಂದು ಕರೆಯಲ್ಪಡುತ್ತೆ. ಈ ಯುದ್ಧದಲ್ಲಿ ಒಬ್ಬ ವೀರನಿದ್ದ. ಅವನೇ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ. ಅಶ್ವತ್ಥಾಮ ಹುಟ್ಟಿದಾಗಲೇ ಅವನ ಹಣೆ ಮೇಲೆ ಒಂದು ದೈವಿಕ ಮಣಿ ಇತ್ತು. ಆ ಮಣಿಯು ಅವನನ್ನ ಹಸಿವು ಮತ್ತು ದೈಹಿಕ ರೋಗಗಳಿಂದ ರಕ್ಷಿಸ್ತಾ ಇತ್ತು. ಅಶ್ವತ್ಥಾಮ ಕೇವಲ ಶಕ್ತಿಯುತ ಯೋಧನಲ್ಲ, ಅವನು ಶಿವನ ಅಂಶದಿಂದ ಹುಟ್ಟಿದವನು ಅಂತ ಹೇಳಲಾಗುತ್ತೆ. ಆದರೆ ಅವನ ಶಕ್ತಿಯೇ ಅವನ ಅಹಂಕಾರಕ್ಕೆ ಕಾರಣವಾಯಿತು. ಯುದ್ಧದ ಅಂತಿಮ ಹಂತದಲ್ಲಿ ತನ್ನ ತಂದೆಯ ಸಾವಿನಿಂದ ಕೋಪಗೊಂಡ ಅಶ್ವತ್ಥಾಮ ಅಧರ್ಮದ ಹಾದಿಯನ್ನ ಹಿಡಿತಾನೆ. ಅವನು ಪಾಂಡವರ ವಂಶವನ್ನೇ ನಾಶ ಮಾಡಲು ಬ್ರಹ್ಮಾಸ್ತ್ರವನ್ನ ಉಪಯೋಗಿಸ್ತಾನೆ. ಆ ಅಸ್ತ್ರವು ಪಾಂಡವರ ಮೊಮ್ಮಗನಾದ ಉತ್ತರೆಯ ಗರ್ಭದಲ್ಲಿದ್ದ ಪರೀಕ್ಷಿತನ ಮೇಲೆ ಗುರಿ ಇಟ್ಟಿತ್ತು. ಈ ಕೃತ್ಯ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನ ಕೋಪಕ್ಕೆ ಕಾರಣವಾಯಿತು. ಅಧರ್ಮದ ಪರಮಾವಧಿಯನ್ನ ತಲುಪಿದ ಅಶ್ವತ್ಥಾಮನಿಗೆ ಕೃಷ್ಣ ನೀಡಿದ ಶಿಕ್ಷೆಯು ಸಾವಿಗಿಂತಲೂ ಭಯಾನಕವಾಗಿತ್ತು. ಕೃಷ್ಣ ಅವನ ಹಣೆಯ ಮೇಲಿದ್ದ ಮಣಿಯನ್ನ ಕಿತ್ತುಕೊಳ್ತಾನೆ ಮತ್ತು ಅವನಿಗೆ ಕಲಿಯುಗದ ಅಂತ್ಯದವರೆಗೆ ಅಲೆಯುವಂತೆ ಶಾಪ ಕೊಟ್ಟು ಬಿಡ್ತಾನೆ. ಕೃಷ್ಣನ ಆ ಶಾಪ ಅಶ್ವತ್ಥಾಮನನ್ನ ಭೂಮಿಯ ಮೇಲಿನ ಅತ್ಯಂತ ದುರ್ದೈವಿ ಜೀವಿಯನ್ನಾಗಿ ಮಾಡಿಬಿಡ್ತು. ನೀನು ಸಾವನ್ನ ಹುಡುಕಿದರೂ ಅದು ನಿನಗೆ ಸಿಗೋದಿಲ್ಲ. ನಿನ್ನ ದೇಹದ ಗಾಳಿಯಿಂದ ರಕ್ತ ಮತ್ತು ಕೀವು ಸದಾ ಸುರಿಯುತ್ತಿರುತ್ತೆ. ನೀನು ಮನುಷ್ಯರ ನಡುವೆ ಇದ್ದರೂ ಯಾರಿಗೂ ಕಾಣೋದಿಲ್ಲ. ಒಂದು ವೇಳೆ ಕಂಡ್ರು ನಿನ್ನನ್ನು ನೋಡಿ ಜನ ಅಸಹ್ಯ ಪಡ್ತಾರೆ. ಕೀಟಗಳಿಗಿಂತಲೂ ಹೀನಾಯವಾದ ಜೀವನ ನಿನ್ನದಾಗುತ್ತೆ ಅನ್ನೋದು ಶಾಪದ ಸಾರವಾಗಿತ್ತು. ಅಂದಿನಿಂದ ಅಶ್ವತ್ಥಾಮ ಈ ಭೂಮಿಯ ಮೇಲೆ ಅತೃಪ್ತ ಆತ್ಮದಂತೆ ಅಲೆಯುತ್ತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. 13 ಅಥವಾ 14 ಅಡಿ ಎತ್ತರದ ದೈತ್ಯಾಕಾರದ ಮನುಷ್ಯನನ್ನ ಭಾರತದ ಹಲವು ಭಾಗಗಳಲ್ಲಿ ನೋಡಿರುವ ಬಗ್ಗೆ ಕೆಲವು ವರದಿಗಳಿವೆ. ವಿಶೇಷವಾಗಿ ಮಧ್ಯಪ್ರದೇಶದ ಬುರ್ಹಾನ್ಪುರ್ ಜಿಲ್ಲೆಯಲ್ಲಿರೋ ಅಸಿರ್ಗಢ್ ಎಂಬ ಪುರಾತನ ಕೋಟೆಯಲ್ಲಿ ಒಂದು ಶಿವನ ದೇವಸ್ಥಾನವಿದೆ. ಅಲ್ಲಿ ಜನರು ಇಂದಿಗೂ ಪ್ರತಿ ಬೆಳಿಗ್ಗೆ ದೇವಸ್ಥಾನದ ಬಾಗಿಲು ತೆರೆದಾಗ ಲಿಂಗದ ಮೇಲೆ ತಾಜಾ ಹೂವುಗಳು ಮತ್ತು ಶ್ರೀಗಂಧದ ಲೇಪನ ಇರೋದನ್ನ ನೋಡ್ತಾರೆ. ಆ ಕಡಿದಾದ ಬೆಟ್ಟದ ಮೇಲೆ ಯಾರೂ ಇಲ್ಲದ ಕತ್ತಲ ರಾತ್ರಿಯಲ್ಲಿ ಅಲ್ಲಿಗೆ ಬಂದು ಪೂಜೆ ಮಾಡೋ ಆ ವ್ಯಕ್ತಿ ಅಶ್ವತ್ಥಾಮನೆ ಅನ್ನೋದು ಅಲ್ಲಿನ ಜನರ ಅಚಲ ನಂಬಿಕೆ. ಅಷ್ಟೇ ಅಲ್ಲ, ಆ ಕೋಟೆಯ ಸುತ್ತಮುತ್ತಲಿನ ಕಾಡುಗಳಲ್ಲಿ ರಾತ್ರಿ ವೇಳೆ ವಿಚಿತ್ರವಾದ ಕಿರುಚಾಟಗಳು ಕೇಳಿಸುತ್ತವೆ ಎಂದು ಪ್ರವಾಸಿಗರು ಹೇಳ್ತಾರೆ. ಇನ್ನು ವಿಜ್ಞಾನವು ಆಯುಷ್ಯದ ಮಿತಿಯನ್ನ 70 ಅಥವಾ 80 ವರ್ಷಗಳಿಗೆ ಸೀಮಿತಗೊಳಿಸಿದೆ. ಆದರೆ ಅಶ್ವತ್ಥಾಮನ ವಿಷಯಕ್ಕೆ ಬಂದಾಗ ವಿಜ್ಞಾನವು ಮೌನಕ್ಕೆ ಶರಣಾಗುತ್ತೆ. ಯಾಕೆ ಅಂದರೆ 3000 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ಹೇಗೆ ಬದುಕಲು ಸಾಧ್ಯ? ಅಶ್ವತ್ಥಾಮನನ್ನ ಕಂಡಿದ್ದೇವೆ ಎಂದು ಹೇಳುವ ಅನೇಕ ವೈದ್ಯರು ಒಂದು ವಿಚಿತ್ರ ಸಂಗತಿಯನ್ನ ಹಂಚಿಕೊಂಡಿದ್ದಾರೆ. ಒಮ್ಮೆ ಒಬ್ಬ ವೈದ್ಯರ ಬಳಿ ಒಬ್ಬ ರೋಗಿ ಬಂದಿದ್ದನಂತೆ. ಅವನ ಹಣೆಯ ಮೇಲೆ ಯಾವತ್ತೂ ಕಡಿಮೆಯಾಗದ ಒಂದು ದೊಡ್ಡ ಗಾಯವಿತ್ತು. ಆ ವೈದ್ಯರು ಎಷ್ಟೇ ಆಧುನಿಕ ಔಷಧಿ ಹಾಕಿದ್ರು ಆ ಗಾಯ ಗುಣವಾಗ್ತಾ ಇರಲಿಲ್ಲ. ಕೊನೆಗೆ ಆ ವೈದ್ಯರು ಆಶ್ಚರ್ಯದಿಂದ ಇದು ಮನುಷ್ಯನ ಗಾಯವಲ್ಲ ಅಂತ ಹೇಳಿದಾಗ ಆ ರೋಗಿ ಕ್ಷಣಾರ್ಧದಲ್ಲಿ ಮರೆಯಾಗಿ ಬಿಟ್ನಂತೆ. ಇಂತಹ ಸಾವಿರಾರು ಕಥೆಗಳು ಭಾರತದ ಹಳ್ಳಿಗಳಲ್ಲಿ ಇಂದಿಗೂ ಹರಡಿವೆ. ಅಶ್ವತ್ಥಾಮ ಕೇವಲ ಪುರಾಣದ ಪಾತ್ರವಾಗಿ ಉಳಿದಿಲ್ಲ, ಅವನು ಕಾಲದ ಜೊತೆಗೆ ಸಾಗ್ತಾ ಇರೋ ಒಂದು ನಿಗೂಢ ಅಸ್ತಿತ್ವವಾಗಿದ್ದಾನೆ. ಇನ್ನು ನರ್ಮದಾ ನದಿಯ ತೀರವು ಅಶ್ವತ್ಥಾಮನ ನೆಚ್ಚಿನ ತಾಣ ಎಂದು ಹೇಳಲಾಗುತ್ತೆ. ನರ್ಮದಾ ನದಿಯ ಸುತ್ತಲೂ ಪ್ರದಕ್ಷಿಣೆ ಮಾಡುವ ಭಕ್ತರು ಅದೆಷ್ಟೋ ಬಾರಿ ಕತ್ತಲೆಯಲ್ಲಿ ಒಬ್ಬ ದೈತ್ಯಾಕಾರದ ಮನುಷ್ಯನನ್ನ ನೋಡಿದ್ದಾಗಿ ಇಂದಿಗೂ ಭಯದಿಂದಲೇ ಹೇಳಿಕೊಳ್ತಾರೆ. ಅವನು ಹಸಿವಿನಿಂದ ಆಹಾರಕ್ಕಾಗಿ ಬೇಡುತ್ತಿದ್ದಾನೆ. ಆದರೆ ಅವನ ದೇಹದಿಂದ ಬರುವ ದುರ್ವಾಸನೆಯನ್ನ ತಡೆದುಕೊಳ್ಳುವುದು ಯಾರಿಗೂ ಸಾಧ್ಯವಿಲ್ಲ. ಹಣೆಯ ಮೇಲೆ ಕೀವು ಸುರಿಯುತ್ತಾ ಇರೋ ಆ ವ್ಯಕ್ತಿಯ ಕಣ್ಣುಗಳಲ್ಲಿ ಯುಗ ಯುಗಗಳ ನೋವು ಅಡಗಿರುತ್ತೆ. ಮಹಾಭಾರತದ ಯುದ್ಧದ ನಂತರ ಆತ ಪಡೆದ ಶಿಕ್ಷೆಯು
ಕಲಿಯುಗದ ಅಧರ್ಮಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿದೆ. ಅಶ್ವತ್ಥಾಮ ಈ ಭೂಮಿಯ ಮೇಲೆ ಚಿರಂಜೀವಿಯಾಗಿದ್ರು ಅವನಿಗೆ ಆ ಚಿರಂಜೀವಿತ್ವವು ಒಂದು ವರವಲ್ಲ, ಅದರ ಬದಲಾಗಿ ಒಂದು ದೊಡ್ಡ ಶಾಪ. ಇನ್ನು ಸಾವೇ ಜೀವನದ ಅತಿದೊಡ್ಡ ಸತ್ಯ ಮತ್ತು ನೆಮ್ಮದಿ ಅನ್ನೋದು ಅಶ್ವತ್ಥಾಮನನ್ನ ನೋಡಿದಾಗ ನಮಗೆ ಅರಿವಾಗುತ್ತೆ. ಅವನು ತನ್ನ ಶಕ್ತಿಯನ್ನ ಅಹಂಕಾರಕ್ಕಾಗಿ ಬಳಸಿದ್ದಕ್ಕೆ ಇಂದು ಪ್ರಕೃತಿಯೇ ಅವನನ್ನ ಶಿಕ್ಷಿಸುತ್ತಿದೆ. ಅವನು ಇಂದಿಗೂ ತನ್ನ ಹಣೆಯ ಗಾಯಕ್ಕೆ ಎಣ್ಣೆ ಕೇಳುತ್ತಾ ಅಲೆಯುತ್ತಿದ್ದಾನೆ ಅನ್ನೋ ಮಾತುಗಳು ನಮ್ಮ ಮೈ ನಡುಗಿಸುವಂತೆ ಮಾಡುತ್ತೆ. ಕೆಲವು ಭಕ್ತರ ಪ್ರಕಾರ ನರ್ಮದೆಯ ದೀಪೋತ್ಸವದ ಸಮಯದಲ್ಲಿ ಯಾವುದೋ ಅಜ್ಞಾತ ವ್ಯಕ್ತಿ ಬಂದು ನದಿಗೆ ದೀಪ ಬಿಟ್ಟು ಹೋಗೋದನ್ನ ಅವರು ಕಂಡಿದ್ದಾರಂತೆ. ಪುರಾತನ ಗ್ರಂಥಗಳಲ್ಲಿ ಅಶ್ವತ್ಥಾಮನು ಕಲಿಯುಗದ ಅಂತ್ಯದಲ್ಲಿ ಬರಲಿರುವ ಕಲ್ಕಿ ಅವತಾರಕ್ಕೆ ಮಾರ್ಗದರ್ಶಕನಾಗಿ ಇರುತ್ತಾನೆ ಅಂತ ಬರೆಯಲಾಗಿದೆ. ಅಂದ್ರೆ ಅವನ ಅಸ್ತಿತ್ವವು ಕೇವಲ ಶಾಪಕ್ಕೆ ಸೀಮಿತವಾಗಿಲ್ಲ, ಅದಕ್ಕೊಂದು ಉದ್ದೇಶವೂ ಇದೆ. ಈ 3000 ವರ್ಷಗಳಲ್ಲಿ ಅವನು ಎಷ್ಟೋ ಸಾಮ್ರಾಜ್ಯಗಳ ಉಗಮ ಮತ್ತು ಪತನವನ್ನ ನೋಡಿದ್ದಾನೆ. ಅದೆಷ್ಟೋ ಯುದ್ಧಗಳು, ಬರಗಾಲಗಳು ಮತ್ತು ನೈಸರ್ಗಿಕ ವಿಕೋಪಗಳಿಗೆ ಅವನು ಸಾಕ್ಷಿಯಾಗಿದ್ದಾನೆ. ಆದರೆ ಯಾವುದೂ ಅವನನ್ನ ಮುಟ್ಟಲು ಸಾಧ್ಯವಾಗಲಿಲ್ಲ. ಅವನು ಮಳೆಯಲ್ಲೂ ನೆನೆಯುತ್ತಾನೆ, ಬಿಸಿಲಲ್ಲೂ ಬೇಯುತ್ತಾನೆ, ಆದರೆ ಅವನಿಗೆ ಸಾವು ಅನ್ನೋದು ಮಾತ್ರ ಬರೋದೇ ಇಲ್ಲ. ಈ ನಿಗೂಢವಾದ ರಹಸ್ಯವು ನಮಗೆ ಕಾಲದ ಶಕ್ತಿ ಎಷ್ಟು ದೊಡ್ಡದು ಅನ್ನೋದನ್ನ ನೆನಪಿಸುತ್ತೆ. ನಾವು ನಮ್ಮ ಸಣ್ಣ ಸಮಸ್ಯೆಗಳಿಗೆ ನೊಂದು ಹೋಗ್ತೇವೆ, ಆದರೆ ಅಶ್ವತ್ಥಾಮ 3000 ವರ್ಷಗಳಿಂದ ಅನುಭವಿಸ್ತಾ ಇರೋ ಮಾನಸಿಕ ಮತ್ತು ದೈಹಿಕ ಯಾತನೆ ನಮ್ಮ ಕಲ್ಪನೆಗೂ ನಿಲುಕದ್ದು. ಇನ್ನು ಅಶ್ವತ್ಥಾಮನ ಅಸ್ತಿತ್ವದ ಬಗ್ಗೆ ಇಂದಿಗೂ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಕೆಲವು ಇತಿಹಾಸಕಾರರು ಇದೆಲ್ಲ ಕೇವಲ ಒಂದು ಕಟ್ಟುಕತೆ ಅಂತ ಹೇಳ್ತಾರೆ. ಆದರೆ ಸಾವಿರಾರು ವರ್ಷಗಳಿಂದ ಕೆಲವು ಪ್ರದೇಶಗಳ ಜನರು ಒಂದೇ ರೀತಿಯ ವಿವರಣೆಯನ್ನ ಕೊಡಲು ಹೇಗೆ ಸಾಧ್ಯ? ಆಸಿರ್ಗಢ್ ಕೋಟೆಯ ಆ ಶಿವ ದೇವಾಲಯದ ಒಳಗೆ ಹೋಗಲು ಯಾರಿಗೂ ಧೈರ್ಯವಿಲ್ಲ. ಅಲ್ಲಿನ ಗಾಳಿಯಲ್ಲೂ ಒಂದು ವಿಚಿತ್ರ ಅನುಭವವಾಗುತ್ತದೆಯಂತೆ. ಅಲ್ಲಿನ ಕೊಳದಲ್ಲಿ ಅಶ್ವತ್ಥಾಮ ಸ್ನಾನ ಮಾಡ್ತಾನೆ ಮತ್ತು ಯಾರಿಗೂ ತಿಳಿಯದ ಹಾಗೆ ದೇವರಿಗೆ ಪೂಜೆ ಸಲ್ಲಿಸ್ತಾನೆ ಅಂತ ಅಲ್ಲಿನ ಪೂಜಾರಿಗಳು ಇವತ್ತಿಗೂ ನಂಬ್ತಾರೆ. ವಿಜ್ಞಾನಕ್ಕೆ ನಿಲುಕದ ಎಷ್ಟೋ ಸಂಗತಿಗಳು ಈ ಜಗತ್ತಿನಲ್ಲಿವೆ ಅನ್ನೋದಕ್ಕೆ ಅಶ್ವತ್ಥಾಮನೇ ದೊಡ್ಡ ಉದಾಹರಣೆ. ಅವನು ಈ ಜಗತ್ತಿನ ಕಣ್ಣಿಗೆ ಕಾಣದಿದ್ರು ಅವನ ಇರುವಿಕೆಯ ಕುರುಹುಗಳು ಪ್ರತಿ ಯುಗದಲ್ಲೂ ಕಾಣಿಸಿಕೊಳ್ಳುತ್ತಲೇ ಇದೆ. ಅವನು ಕೇವಲ ಒಬ್ಬ ಯೋಧನಲ್ಲ, ಅವನು ಭೂಮಿಯ ಮೇಲೆ ಉಳಿದಿರೋ ಮಹಾಭಾರತದ ಕೊನೆಯ ಜೀವಂತ ಸಾಕ್ಷಿ. ಇನ್ನು ಈ ಕಲಿಯುಗವು ಮುಂದುವರಿಯುತ್ತಾ ಇದ್ದಂತೆ ಜನರ ನಂಬಿಕೆಗಳು ಬದಲಾಗ್ತಾ ಇವೆ, ಆದರೆ ಅಶ್ವತ್ಥಾಮನ ಕತೆ ಮಾತ್ರ ಇವತ್ತಿಗೂ ಜನರ ಮನಸ್ಸಿನಲ್ಲಿ ಹಾಗೆಯೇ ಜೀವಂತವಾಗಿ ಉಳಿದು ಬಿಟ್ಟಿದೆ. ಹಿಮಾಲಯದ ಗುಹೆಗಳಲ್ಲಿ, ಕಾಶಿಯ ಕಿರಿದಾದ ಗಲ್ಲಿಗಳಲ್ಲಿ ಅಥವಾ ದಟ್ಟ ಅರಣ್ಯಗಳಲ್ಲಿ ಆತ ಅಡಗಿರಬಹುದು. ಹಿಮಾಲಯದ ಕೆಲವು ಯೋಗಿಗಳು ಹೇಳುವ ಪ್ರಕಾರ ಅತಿ ಎತ್ತರದ ಹಿಮದ ಶಿಖರಗಳ ಮೇಲೆ ರಾತ್ರಿ ವೇಳೆ ದೈತ್ಯಾಕಾರದ ಹೆಜ್ಜೆ ಗುರುತುಗಳು ಕಾಣಸಿಗುತ್ತವೆಯಂತೆ. ಅವು ಅಶ್ವತ್ಥಾಮನದ್ದೇ ಇರಬಹುದು ಎಂಬ ಅನುಮಾನವಿದೆ ಎಂದು ಹೇಳ್ತಾ ಇರ್ತಾರೆ. ಭಗವಾನ್ ಕೃಷ್ಣನ ನೀಡಿದ ಆ ಶಾಪವು ಕಲಿಯುಗದ ಅಂತ್ಯದಲ್ಲಿ ಮಾತ್ರ ಕೊನೆಗೊಳ್ಳುತ್ತೆ. ಅಲ್ಲಿಯವರೆಗೆ ಅಶ್ವತ್ಥಾಮ ಮಾತ್ರ ಈ ವೇದನೆಯನ್ನ ಅನುಭವಿಸಲೇಬೇಕು. ಇನ್ನು ಅಶ್ವತ್ಥಾಮನ 3000 ವರ್ಷಗಳ ಪ್ರಯಾಣ ನಮಗೆ ಮಾನವ ಜೀವನದ ನಶ್ವರತೆಯನ್ನ ಮತ್ತು ಕರ್ಮದ ಅನಿವಾರ್ಯತೆಯನ್ನ ತಿಳಿಸುತ್ತೆ. ಅವನು ಸಾವಿಲ್ಲದಿದ್ರೂ ಸತ್ತಂತೆ ಬದುಕ್ತಾ ಇದ್ದಾನೆ. ಅವನಿಗೆ ಕುಟುಂಬವಿಲ್ಲ, ಸ್ನೇಹಿತರಿಲ್ಲ, ಪ್ರೀತಿ ಇಲ್ಲ, ಕೇವಲ ನೋವು ಮತ್ತು ನೆನಪುಗಳಷ್ಟೇ ಅವನ ಆಸ್ತಿ. ಕುರುಕ್ಷೇತ್ರದ ಆ ಒಂದು ರಾತ್ರಿ ಮಾಡಿದ ತಪ್ಪು ಅವನನ್ನ ಯುಗ ಯುಗಗಳ ಕಾಲ ಶಿಕ್ಷಿಸುತ್ತಿದೆ. ಇದನ್ನ ಕೇಳುವಾಗ ನಮಗೆ ಅಚ್ಚರಿಯ ಜೊತೆಗೆ ಅನುಕಂಪವೂ ಉಂಟಾಗುತ್ತೆ. ಆದರೆ ಪ್ರಕೃತಿಯ ನ್ಯಾಯವು ಅತ್ಯಂತ ಕಠಿಣವಾಗಿರುತ್ತೆ. ಅಶ್ವತ್ಥಾಮ ಒಂದು ಪಾಠವಾಗಿ ನಮ್ಮ ಮುಂದೆ ಇದ್ದಾನೆ. ಆಧುನಿಕ ಜಗತ್ತಿನಲ್ಲಿ ನಾವು ಇಂತಹ ವಿಷಯಗಳನ್ನ ಕಲ್ಪನೆ ಎಂದು ತಳ್ಳಿ ಹಾಕಬಹುದು, ಆದರೆ ನಂಬಿಕೆ ಇರೋ ಕಡೆ ಸತ್ಯ ಯಾವಾಗಲೂ ಅಡಗಿರುತ್ತೆ. ಭಾರತದ ಭೂಪಟದಲ್ಲಿ ಅಶ್ವತ್ಥಾಮ ಓಡಾಡಿದ ಜಾಗಗಳು ಹಲವಾರಿವೆ. ಉತ್ತರ ಪ್ರದೇಶದ ಹಳ್ಳಿಯೊಂದರಲ್ಲಿ ಮಸೀದಿಯ ಪಕ್ಕದಲ್ಲೇ ದೇವಸ್ಥಾನವಿದೆ. ಅಲ್ಲಿಯೂ ಅಶ್ವತ್ಥಾಮ ಬರುತ್ತಾನೆ ಎಂಬ ಪ್ರತೀತಿ ಕೂಡ ಇದೆ. ಹೀಗೆ ಧರ್ಮದ ಎಲ್ಲೆಗಳನ್ನ ಮೀರಿ ಅಶ್ವತ್ಥಾಮನ ಕತೆ ಹರಡಿದೆ. ಅವನು ಒಬ್ಬ ಶಾಪಗ್ರಸ್ತ ಯೋಧನಾಗಿ ಮಾತ್ರವಲ್ಲದೆ ಕಲಿಯುಗದ ಒಬ್ಬ ಮೂಕ ಪ್ರೇಕ್ಷಕನಾಗಿ ನಮ್ಮ ನಡುವೆ ಇದ್ದಾನೆ. ಇನ್ನು ಕೆಲವು ಹಸ್ತಪ್ರತಿಗಳ ಪ್ರಕಾರ ಅಶ್ವತ್ಥಾಮ ಭೂಮಿಯ ಅಂತರಾಳದಲ್ಲಿರುವ ಗುಪ್ತ ಗುಹೆಗಳಲ್ಲಿ ವಾಸಿಸ್ತಾ ಇದ್ದಾನೆ. ಅವನು ಕೇವಲ ಅಮಾವಾಸ್ಯೆಯ ರಾತ್ರಿಗಳಲ್ಲಿ ಮಾತ್ರ ಹೊರಗೆ ಬರ್ತಾನೆ. ಅವನ ದೇಹದ ಗಾತ್ರವು ಸಾಮಾನ್ಯ ಮನುಷ್ಯರಿಗಿಂತ 3 ಪಟ್ಟು ದೊಡ್ಡದಿದೆ. ಅವನ ಧ್ವನಿಯು ಗುಡುಗಿನಂತೆ ಕೇಳಿಸುತ್ತದೆ, ಆದರೆ ಅವನು ಯಾರಿಗೂ ಹಾನಿ ಮಾಡೋದಿಲ್ಲ. ಅವನು ಕೇವಲ ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅಶ್ವತ್ಥಾಮನ ಶಾಪ ಕೇವಲ ಅವನ ದೇಹಕ್ಕೆ ಸೀಮಿತವಾಗಿಲ್ಲ, ಅದು ಅವನ ಆತ್ಮಕ್ಕೂ ಅಂಟಿಕೊಂಡಿದೆ. ಅವನು ಸಾವನ್ನ ಬಯಸಿದ್ರು ಸಾವು ಅವನನ್ನ ಸ್ಪರ್ಶಿಸೋದಿಲ್ಲ. ಜಗತ್ತಿನ ಎಲ್ಲ ಜೀವಿಗಳು ವಿಶ್ರಾಂತಿ ಪಡೆಯುವಾಗಲೂ ಅವನು ಮಾತ್ರ ನಡೆಯುತ್ತಲೇ ಇರಬೇಕು. ಈ ಅಲೆಮಾರಿಯ ಬದುಕು ಅವನಿಗೆ ಕರ್ಮ ನೀಡಿದ ಫಲ. ಅವನ ಕಥೆಯು ಮನುಷ್ಯನ ಅಹಂಕಾರದ ಪತನವನ್ನ ಸಾರುವ ಮಹಾನ್ ಕಾವ್ಯ. ಇನ್ನು ಅಶ್ವತ್ಥಾಮನ ರಹಸ್ಯವನ್ನ ಭೇದಿಸಲು ಹೊರಟ ಅನೇಕ ಸಂಶೋಧಕರು ಮರಿಯಾನಾ ಟ್ರೆಂಚ್ ಆಳಕ್ಕಿಂತಲೂ ಗಂಭೀರವಾದ ಸವಾಲುಗಳನ್ನು ಎದುರಿಸಿದ್ದಾರೆ. ಅವನ ಇರುವಿಕೆಯ ಬಗ್ಗೆ ಸಿಕ್ಕಿರೋ ಸಾಕ್ಷ್ಯಗಳು
ವೈಜ್ಞಾನಿಕವಾಗಿ ಸಾಬೀತಾಗದಿದ್ರೂ ಅವುಗಳನ್ನು ತಳ್ಳಿಹಾಕಲು ಮಾತ್ರ ಸಾಧ್ಯವೇ ಇಲ್ಲ. ಜನರ ಸಾಮೂಹಿಕ ನಂಬಿಕೆಯು ಸುಳ್ಳಾಗಿರಲು ಸಾಧ್ಯವಿಲ್ಲ ಅನ್ನೋದು ಒಂದು ವಾದ. ಸಾಮಾನ್ಯವಾಗಿ ಸಾವು ಅಂದ್ರೆ ಪ್ರತಿಯೊಂದು ಜೀವಿಯಲ್ಲೂ ಭಯ ಇದ್ದೇ ಇರುತ್ತೆ. ಆದರೆ ಅಶ್ವತ್ಥಾಮನಿಗೆ ಮಾತ್ರ ಸಾವು ಅನ್ನೋದೇ ಒಂದು ದೊಡ್ಡ ಕನಸು. ಆತ ಪ್ರತಿದಿನವೂ ತನಗೆ ಸಾವು ಬರಲಿ ಅಂತ ಆ ದೇವರಲ್ಲಿ ಬೇಡುತ್ತಿರಬಹುದು. ಆದರೆ ಕೃಷ್ಣ ಕೊಟ್ಟ ಆ ಶಾಪಕ್ಕೆ ಸಾವಿಗಿಂತಲೂ ದೊಡ್ಡ ಶಕ್ತಿ ಇದೆ. ಈ ಕಲಿಯುಗ ಮುಗಿಯುವವರೆಗೂ ಆತ ಅನಿವಾರ್ಯವಾಗಿ ಬದುಕಲೇಬೇಕು. ಮನುಷ್ಯ ಇವತ್ತು ಚಂದ್ರನ ಮೇಲೆ ಕಾಲಿಟ್ಟಿದ್ದಾನೆ, ಮಂಗಳ ಗ್ರಹಕ್ಕೆ ರಾಕೆಟ್ ಕಳಿಸಿದ್ದಾನೆ. ಆದರೆ ನಮ್ಮದೇ ನೆಲದಲ್ಲಿ ಅಲೆಯುತ್ತಾ ಇರೋ ಈ ಯೋಧನ ರಹಸ್ಯವನ್ನ ಮಾತ್ರ ಯಾರಿಂದಲೂ ಕಂಡುಹಿಡಿಯೋಕೆ ಸಾಧ್ಯವಾಗಿಲ್ಲ. ಅಶ್ವತ್ಥಾಮ ಇವತ್ತಿಗೂ ಒಂದು ಬಿಡಿಸಲಾರದ ಒಗಟಿನ ರೀತಿ ನಮ್ಮ ನಡುವೆ ಇದ್ದಾನೆ. ಆತ ಸಾಯದವನೇ ಇರಬಹುದು, ಆದರೆ ಸಾವು ಇಲ್ಲದ ಜೀವನವೇ ಆತನಿಗೆ ಸಿಕ್ಕಿರೋ ದೊಡ್ಡ ಶಿಕ್ಷೆ. ಇನ್ನು ಅಶ್ವತ್ಥಾಮನ ಈ ಕಥೆಯು ನಮಗೆ ಜೀವನದ ದೊಡ್ಡ ಪಾಠಗಳನ್ನು ಕಲಿಸಿಕೊಡುತ್ತೆ. ಅದು ಏನು ಅಂದರೆ, ನಾವು ಸರಿಯಾದ ಹಾದಿಯಲ್ಲಿ ಬದುಕದಿದ್ರೆ ಅಶ್ವತ್ಥಾಮನ ಹಾಗೆ ಮನಸ್ಸಿನಲ್ಲೇ ಯುಗ ಯುಗಗಳ ಕಾಲ ನರಳಬೇಕಾಗುತ್ತೆ. ಕಲಿಯುಗ ಮುಗಿಯುವವರೆಗೂ ಆತ ತನ್ನ ಶಾಪದ ಭಾರವನ್ನು ಹೊತ್ತು ನಡೆಯುತ್ತಲೇ ಇರುತ್ತಾನೆ. ಈ ರಹಸ್ಯ ಇಡೀ ಜಗತ್ತಿಗೆ ಪೂರ್ತಿಯಾಗಿ ಗೊತ್ತಾಗದೇ ಇರಬಹುದು, ಆದರೆ ಆತ ಎಲ್ಲೋ ಒಂದು ಕಡೆ ಇದ್ದಾನೆ ಅನ್ನೋ ಅನುಭವ ಮಾತ್ರ ನಿಜ. ಬದುಕು ಸಾರ್ಥಕವಾಗಬೇಕಾದ್ರೆ ಅದು ಒಳ್ಳೆಯ ದಾರಿಯಲ್ಲಿ ಇರಬೇಕು ಅನ್ನೋದಕ್ಕೆ ಅಶ್ವತ್ಥಾಮನ ಈ ಶಾಪಗ್ರಸ್ತ ಜೀವನವೇ ಸಾಕ್ಷಿ. ನಾವು ನಮ್ಮ ಅಹಂಕಾರವನ್ನು ಬಿಟ್ಟು ಧರ್ಮದ ಹಾದಿಯಲ್ಲಿ ಸಾಗಿದರೆ ಮಾತ್ರ ಇಂತಹ ಕಠಿಣ ಶಿಕ್ಷೆಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯ. ಅಶ್ವತ್ಥಾಮನ ಈ ಕತೆ ಕೇವಲ ಒಂದು ಪುರಾಣದ ಪುಟವಲ್ಲ, ಅದು ಇಂದಿಗೂ ಸಜೀವವಾಗಿ ನಮ್ಮ ಸುತ್ತಲೂ ಇರುವ ಒಂದು ಪಾಠ. ಆತನ ನೋವು, ಆತನ ಏಕಾಂಗಿತನ ನಮಗೆ ನೆಮ್ಮದಿಯ ಜೀವನದ ಬೆಲೆಯನ್ನೇ ತಿಳಿಸುತ್ತೆ. ನಾವು ಹೊಂದಿರುವ ಈ ಪುಟ್ಟ ಜೀವನವೇ ಅಶ್ವತ್ಥಾಮನ ಪಾಲಿಗೆ ಅದು ಒಂದು ದೊಡ್ಡ ಭಾಗ್ಯವಾಗಿ ಕಾಣಬಹುದು. ಆದ್ದರಿಂದ ಸಿಕ್ಕ ಅವಕಾಶದಲ್ಲಿ ಒಳ್ಳೆಯದನ್ನ ಮಾಡೋಣ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.